ನಾಯಕರ ನಡುವೆ ನಾಣ್ಯ ಚುಮಕಲ್ಲಿ ತೀರ್ಪುಗಾರರಾಗಿರುವಂತಹ ಯೋಗೇಶ್ ಅವರು ಟಾಸ್ ವಿನ್ ಬೈ ಇದೀಗ ಪಂದ್ಯ ಆರಂಭಗೊಳ್ತಾ ಇದೆ. ಸಿಕೆ ವಾರಿಯರ್ಸ್ ವರ್ಸಸ್ ಶ್ರೇಯಸ್ ವಾರಿಯರ್ಸ್, ಎರಡು ಬಲಿಷ್ಠ ತಂಡಗಳ ನಡುವೆ ಈ ದಿನದ ಲೀಗ್ ಹಂತದ ಮೂರನೇ ಪಂದ್ಯ. ಹಂತದಲ್ಲಿ ಶ್ರೇಯಸ್ ವಾರಿಯರ್ಸ್ ತಂಡದ ಸ್ಥಳೀಯ ಪ್ರತಿಭೆ ಹೇಮಂತ ಸೂಪರ್ ರೈಡ್ ಬೋನಸ್ ನ ಜೊತೆಯಲ್ಲಿ 3 ಟಚ್ ಪಾಯಿಂಟ್. ವಾಡ ಎಸ್ಕೇಪ್. ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಕುಂಬಾರ ಕೊಪ್ಪಲಿನ ಹೇಮಂತ ಅದ್ಭುತವಾದಂತಹ ದಾಳಿ. ಡಿಫೆನ್ಸ್ ವಿಭಾಗದಲ್ಲಿ ಸಹ ಗೆಂಡೆ ಒಳ್ಳೆ ಟ್ಯಾಕಲ್ ಇತ್ತು ಅಷ್ಟೇ. ಕ್ವಿಕ್ ಆಗಿ ಶ್ರೇಯಸ್, ರೋಹಿತ್ ಹಾಗೂ ವಿನಯ್ ಅದ್ಭುತವಾದಂತಹ ಸಪೋರ್ಟ್ ನೀಡಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಮಿತಿನ್ ಗೌಡ ಕಡಬ, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಮೂಲದ ಆಟಗಾರ. ಪ್ರೊ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನ, ಅದೇ ರೀತಿ ಖೇಲೋ ಇಂಡಿಯಾ ಯೂನಿವರ್ಸಿಟಿಯಲ್ಲೂ ಸಹ ಪ್ರತಿನಿಧಿಸಿದಂತ ಒಬ್ಬ ಶ್ರೇಷ್ಠ ಆಟಗಾರ. ಈ ಬಾರಿ ಸ್ಥಳೀಯ ಪ್ರತಿಭೆ ಕುಂಬಾರ ಕೊಪ್ಪಲಿನ ಒಬ್ಬ ಜೂನಿಯರ್ ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ರಕ್ಷಿತ್ ಪೂಜಾರಿ. ಸಿಕೆ ವಾರಿಯರ್ಸ್ ತಂಡದ ಐಕಾನ್ ಆಟಗಾರ. ಪಂದ್ಯದ ಆರಂಭಿಕ ಹಂತದಲ್ಲಿ ಡಿಫೆನ್ಸ್ ಅನ್ನು ಚೆಕ್ ಮಾಡ್ತಾ ಒಂದು ಎಂಟಿ ರಾಡಿಯೊಂದಿಗೆ ವಾಪಸ್ ಆಗಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಹೇಮಂತ ಅಭಿಷೇಕ್ ಅವರಿಂದ ಡೈವಿಂಗ್ ಟ್ಯಾಕಲ್ ನ ಪ್ರಯತ್ನ ಇತ್ತು. ಒಂದೊಳ್ಳೆ ಎಸ್ಕೇಪಿಂಗ್ ಸ್ಕಿಲ್ ಅನ್ನು ಬಳಸಿಕೊಂಡು ಇಲ್ಲಿ ಹೇಮಂತ್ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 6-0 ಪಂದ್ಯ. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. ಬಾಗಲಕೋಟೆಯ ಸೋಮ ರೈಟ್ ಕಾರ್ ಭಾಗದಲ್ಲಿ ಚರಣೆ ಬಾರಿ ರಕ್ಷಿತ್ ಪೂಜಾರಿ ಹಾಗೂ ಚರಣ್ ಅವರಿಂದ ಅದ್ಭುತವಾದಂತಹ ಟ್ಯಾಕಲ್. ಒಂದು ಸ್ವಲ್ಪ ಫುಟ್ ವರ್ಕ್ ಮಿಸ್ ಆಯಿತು ಹೇಮಂತ್ ಅವರಿಗೆ. ಸೂಪರ್ ಟ್ಯಾಕಲ್ ಮೂಲಕ 2 ಅಂಕದ ಸೇರ್ಪಡೆ ಆಗ್ತದೆ ಸಿಕೆ ವಾರಿಯರ್ಸ್ ತಂಡಕ್ಕೆ. ದಾಳಿಯಲ್ಲಿ ಸಂಜಯ್ ನಾಗ್ನಳ್ಳಿ ಮೂಲದ ಆಟಗಾರ. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದ ಆಟಗಾರ. ಮುಂದಿನ ಪಂದ್ಯ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕ್ಯಾಪ್ಟನ್ ಅರ್ಜುನ. ಇವೆರಡು ತಂಡಗಳ ಮೊದಲ ಯಾಕರೆ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕ್ಯಾಪ್ಟನ್ ಅರ್ಜುನ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಶಿವಮೊಗ್ಗ ಮೂಲದ ಆಟಗಾರ. ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಬಂತು. ಒಂದೊಳ್ಳೆ ಎಸ್ಕೇಪ್. ಮಲ್ಟಿಪಲ್ ರೈಟ್ ಒಂದಿಗೆ 4 ಅಂಕದ ಮುನ್ನಡೆಯಲ್ಲಿ ಶ್ರೇಯಸ್ ವಾರಿಯರ್ಸ್. ಮೈಸೂರಿನ ಹೆಮ್ಮೆ ಪ್ರತಿಭೆ ರಕ್ಷಿತ್ ಪೂಜಾರಿ ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಮಿಥಿನ್ ಗೌಡ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರಕ್ಷಿತ್ ಪೂಜಾರಿ ಹಾಗೂ ಸಂಜಯ್ ನಡುವೆ ಮಿಥಿನ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಹತ್ತಿರದಲ್ಲಿದ್ರು ತನ್ನ ಕಾಲುಗಳಲ್ಲಿ ಮಿಡ್ಲೈನ್ ಅಂತ ಚಾಚುತ್ತಾ ಲೋನ ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ. 2+2 4 ಪಾಯಿಂಟ್. ಹನ್ನೆರಡು 5 ಶ್ರೇಯಸ್ ವಾರಿಯರ್ಸ್ ತಂಡದ ಪರವಾಗಿ ದಾಳಿಯಲ್ಲಿ ಸುಶಾಂತ್. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಮಂಡ್ಯ ಮೂಲದ ಆಟಗಾರ.
ಒಂದು ಎಂಟಿ ಗಾರ್ಡ್ ಇದಕ್ಕೆ ವಾಪಸ್ ಆಗಿದ್ದಾರೆ. ನೀವು ಸಂಜೆ ಇವ ಸಂಜೆ ಸ್ಥಳೀಯ ಪ್ರತಿಭೆ ಹೇಮಂತ್ ಶ್ರೀ ಏಕದಂತ ಯುವಕರ ಸಂಘ ಮಂಚೇಗೌಡ ಕಂಪ್ಲಿ ರಾಷ್ಟ್ರದಲ್ಲಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಯಾಗಿರುವ ಸನ್ಮಾನ್ಯ ಶ್ರೀಯುತ ಕೆ ಹರೀಶ್ ಗೌಡ್ರವರ ಸಾರಥ್ಯದಲ್ಲಿ ಏಕದಂತ ಕಪ್ 2026 ಕರ್ನಾಟಕ ರಾಜ್ಯದ ಹೆಸರಾಂತ ಕಬಡ್ಡಿ ಆಟಗಾರರಿಗೆ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಈ ಒಂದು ಏಕದಂತ ಕಪ್ಗಾಗಿ ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾರೆ. ಈ ಬಾರಿ ಕ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಚರಣ್ ಹರೀಶ್ ಹಾಗೂ ಸಹಾಯಕರಿಂದ ಒಂದೊಳ್ಳೆ ಟ್ಯಾಕಲ್ ಬಂದಿದೆ. ಮುಂದಿನ ಪಂದ್ಯ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕ್ಯಾಪ್ಟನ್ ಅರ್ಜುನ. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ರಕ್ಷಿತ್ ಪೂಜಾರಿ ಕಿಕ್ ಮಾಡುವಂತ ಪ್ರಯತ್ನ ಇತ್ತು. ಶ್ರೇಯಸ್ ರಾಷ್ಟ್ರೀಯ ಆಟಗಾರ ಒಂದೊಳ್ಳೆ ಟ್ಯಾಕಲ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶ್ರೇಯಸ್ ಕುಡಿಗಲ್ಲ ಯಡಿಯೂರು ಮೂಲದ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್. 13-7 ದಾಳಿಯಲ್ಲಿ ಹೇಮಂತ ಶರಣ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾದರು. ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್. ಸುಶಾಂತ್ ಚುರುಕಿನ ಪಾದಗಳ ಚಲನೆಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 14-9 ಶ್ರೇಯಸ್ ವಾರಿಯರ್ಸ್ ತಂಡದ ಪರವಾಗಿ. 14-9 ದಾಳಿಯಲ್ಲಿ ಸುಶಾಂತ್. ವಾಟ್ ಅ ಎಸ್ಕೇಪ್. ಹದಿನಾಲ್ಕು 11 14-11 in favor of ಶ್ರೇಯಸ್ ವಾರಿಯರ್ಸ್. ನಿಧಾನಗತಿಯಲ್ಲಿ ಸಿಕೆ ವಾರಿಯರ್ಸ್ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡ್ತಾ ಇದ್ರ. ರಕ್ಷಿತ್ ಪೂಜಾರಿ ರೈಟ್ ಕಾರ್ನರ್ ಭಾಗದಲ್ಲಿ ಗೆಡ್ಡೆ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶ್ರೇಯಸ್. ಈ ಬಾರಿ ಅದ್ಭುತವಾದ ಟ್ಯಾಕಲ್ ಮಹೇಂದ್ರ ಗೆಡ್ಡೆ. ಹದಿನೈದು 11 ಶ್ರೇಯಸ್ ವಾರಿಯರ್ಸ್ ತಂಡದ ಪರವಾಗಿ. ದಾಳಿಯಲ್ಲಿ ಹೇಮಂತ. ಅದ್ಭುತವಾದಂತಹ ಟ್ಯಾಕಲ್ ಸಿಕೆ ವಾರಿಯರ್ಸ್ ತಂಡದ ಆಟಗಾರರಿಂದ. ಮತ್ತೆ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. 4 ಆಟಗಾರ ನಡುವೆ
ಕಿಕ್ ಮಾಡುವಂತ ಪ್ರಯತ್ನ. ರೈಟ್ ಕಾರ್ನರ್ ಭಾಗದಲ್ಲಿ ಕೆಂಡೆ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶ್ರೇಯಸ್ ಕಿಕ್ ಮಾಡುವಂತ ಪ್ರಯತ್ನ. ಈ ಬಾರಿ ಶ್ರೇಯಸ್ ಅದ್ಭುತವಾದ ಡಿಫೆನ್ಸ್ ಶ್ರೇಯಸ್ ಹಾಗೂ ನಿತಿನ್. ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿದೆ. ಆರಂಭಿಕ ಹಂತದಲ್ಲೇ ಮಹೇಂದ್ರ ಕೆಂಡೆ ವಿಡಿಯೋ ಮಾಡ್ತಿರೋದು 17-12 17-12 in favor of ಶ್ರೇಯಸ್ ವಾರಿಯರ್ಸ್. ದಾಳಿಯಲ್ಲಿ ಪ್ರಜ್ವಲ್ ಸಂಜಯ್ ಕ್ವಿಕ್ ಆಗಿ ಬಾಕ್ಲೈನ್ ಕ್ರಾಸ್ ಮಾಡಿ ವಾಪಸ್ ಆದ್ರು. ದಾಳಿಯಲ್ಲಿ ರೋಹಿತ್ ತುರುವೇಕೆರೆ ಮೂಲದ ಆಟಗಾರ ಶ್ರೇಯಸ್ ವಾರಿಯರ್ಸ್ ತಂಡದ ಮುಂದಿನ ಪಂದ್ಯ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕ್ಯಾಪ್ಟನ್ ಅರ್ಜುನ. ಎರಡು ತಂಡದ ನಾಯಕರು ತಮಗಿದು ದ್ವಿತೀಯ ಕರೆ. ಥರ್ಡ್ ರೈಡ್ ಟು ಆರ್ ಟೈ. ದಾಳಿಯಲ್ಲಿ ಪ್ರಜ್ವಲ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಶಿವಮೊಗ್ಗ ಮೂಲದ ಆಟಗಾರ. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಸಾಕಷ್ಟು ಒಳಗಿದ್ರಿ ಬಾರಿ ಒಂದೊಳ್ಳೆ ಟ್ಯಾಕಲ್. ರಕ್ಷಿತ್ ಪೂಜಾರಿ ಆಟಗಾರ ಆರ್ಗ್ಯೂ ಮಾಡಬೇಡಲಿ. ಅಂಕ ಇಲ್ಲದೆ ಲಾಬಿನ ಪ್ರವೇಶ ಮಾಡಿದ್ರು. ಹಾಗೆ ಡಿಫೆಂಡರ್ ಸಹ ಇಲ್ಲಿ ಲಾಬಿನ ಪ್ರವೇಶ ಮಾಡಿರೋದ್ರಿಂದ ಈಚ್ 1 ಪಾಯಿಂಟ್. ಮಿತಿನ್ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ಕ್ಯಾಪ್ಟನ್ ಅರ್ಜುನ. ಇದು ಸೆಕೆಂಡ್ ಕಾಲ್ ಫಾರ್ ಯು. ತಂಡದ ನಾಯಕರೇ, ತಮಗೆ ಎರಡನೇ ಕರೆ. ಥರ್ಡ್ ರೈಡ್ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ಥರ್ಡ್ ರೈಡ್ ಡೂ ಆರ್ ಡೈ. ಮಹೇಂದ್ರ ಶ್ರೇಯಸ್ ವಾರಿಯರ್ಸ್ ತಂಡದ ಆಟಗಾರರ ಮೂಲಕ ಸ್ಕೋರ್ 20-15 20-15 in favor of ಶ್ರೇಯಸ್ ವಾರಿಯರ್ಸ್. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನದಲ್ಲಿ ಮಿತಿನ್ ಗೌಡ. ದಾಳಿಯಲ್ಲಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಮೂಲದ ಆಟಗಾರ ಸೋಮ. ಕ್ಯಾಪ್ಟನ್ ಲಾಸ್ಟ್ 5 minutes.
ಉತ್ತಮವಾದಂತಹ ಒಂದು ಟ್ಯಾಕಲ್. ದಾಳಿಯಲ್ಲಿ ಸಂಜಯ್ ಕ್ಯಾಪ್ಟನ್. ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿದೆ. ಭಾರಿ ಸಂಜಯ್ ಹಾಗೂ ಹರೀಶ್ ಜೊತೆಲಿ ಅಭಿ ಒಂದೊಳ್ಳೆ ಟ್ಯಾಕಲ್. 21-17, 21-17 ಇನ್ ಫೇವರ್ ಆಫ್ ಶ್ರೇಯಸ್ ವಾರಿಯರ್ಸ್. ರಕ್ಷಿತ್ ಪೂಜಾರಿ ಈ ಬಾರಿ ವಿನಯ್ ಹಾಗೂ ಗೆಡ್ಡೆ ಒಂದೊಳ್ಳೆ ಟ್ಯಾಕಲ್. ಹೇಮಂತ 22-17. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 5 ಅಂಕದ ಮುನ್ನಡೆಯಲ್ಲಿ ಶ್ರೇಯಸ್ ವಾರಿಯರ್ಸ್. ಬಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಹೇಮಂತ. ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಭಾರಿ ಅಭಿಷೇಕ ಪ್ರೋ ಕಬಡ್ಡಿ ಹೆಸರಾಂತ ಆಟಗಾರ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದ ಕ್ಯಾಪ್ನಲ್ಲಿ ಮುರಿದ ಆಟಗಾರ. ಶ್ರೇಯಸ್ ವಾರಿಯರ್ಸ್ 22, CK ವಾರಿಯರ್ಸ್ 20. ದಾಳಿಯಲ್ಲಿ ಪ್ರೋ ಕಬಡ್ಡಿ ಆಟಗಾರ ನೋಡಿ ಇಲ್ಲಿ ನೋಡಿ, ನೀವು ಆ ತರ ಆರ್ಗ್ಯೂ ಮಾಡ್ಬಿಡಿ, ದಯವಿಟ್ಟು ಸಹಕರಿಸಿ. 20 ಸಭಿ ಕ್ವಿಕ್ ಆಗಿ ಬಾಕ್ಲೈನ್ ಅನ್ನು ಕ್ರಾಸ್ ಮಾಡಿ ವಾಪಸ್ ಆದ್ರು. ಕ್ಯಾಪ್ಟನ್ ಲಾಸ್ಟ್ 1 ಮಿನಿಟ್ಸ್ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 23-21. ದಾಳಿಯಲ್ಲಿ ಸಂಜಯ್, CK ವಾರಿಯರ್ಸ್ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. Official time out. ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾಳಿಯಲ್ಲಿ ಹೇಮಂತ.
ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. Yes!